ಆತನಿಗೆ ಮದುವೆಯಾಗಿ ಡಿವೋರ್ಸ್ ಆಗಿತ್ತು. ಈ ವಿಷಯವನ್ನ ಮುಚ್ಚಿಟ್ಟು ಇನ್ನೊಂದು ಮದುವೆಯಾದವ ಎರಡನೇ ಹೆಂಡತಿ ಬಾಳಿನಲ್ಲೂ ಚೆಲ್ಲಾಟವಾಡಿದ್ದಾನೆ. ಒಂದು ಮಗು ಹುಟ್ಟಿದಂತೆ ಹಳೆ ಹೆಂಡತಿಯ ಸಂಗ ಬೆಳೆಸಿದ್ದಾನೆ. ನಾನು ನನ್ನ ಹೆಂಡತಿರು, ನಾನು ನನ್ನ ಡಾರ್ಲಿಂಗ್ಸ್, ಡೇ ಅಂಡ್ ನೈಟ್ ಸಿಂಗಿಂಗ್ಸ್. ದ್ವಾಪರ ಯುಗದ ಶ್ರೀಕೃಷ್ಣನಿಗೆ 16,000 ಹೆಂಡತಿರು ಅಂತಾರೆ. ಆದರೆ ಕಲಿಯುಗದ ಈ ಕೃಷ್ಣನಿಗೆ ಆ ಊರಲ್ಲೊಬ್ಳು ಹೆಂಡ್ರು, ಈ ಊರಲ್ಲೊಬ್ಳು ಹೆಂಡ್ರು. ಆ ಕೃಷ್ಣ ಅರ್ಜುನನ ಸಾರಥಿಯಾದ್ರೆ ಈತ ಆಟೋ ಸಾರಥಿ. ಮದುವೆಯಾದ ಒಂದೇ ವರ್ಷಕ್ಕೆ ಸಂಸಾರ ಮುರಿದುಕೊಂಡವ ಮಾರನೇ ವರ್ಷವೇ ಮತ್ತೊಬ್ಬಳಿಗೆ ಕಂಕಣ ಭಾಗ್ಯ ಕರುಣಿಸಿದ್ದ. ದೂರ ಆದವಳು ಆದ್ಲು. ಎರಡನೆಯವಳ ಜೊತೆಗಾದ್ರೂ ನೆಟ್ಟಗೆ ಸಂಸಾರ ಮಾಡೋಣ ಅನ್ನೋದ್ ಬಿಟ್ಟು ಹಳೆ ಹೆಂಡತಿ ಜೊತೆಗೆ ಮತ್ತೆ ಡಿಂಗುಡಾಂಗು ಶುರು ಮಾಡಿದ್ದ. ಮನೆಯಲ್ಲಿ ಹೆಂಡತಿ ಮಗ ಇದ್ರೂ ಹಳೆ ಹೆಂಡತಿ ಜೊತೆ ಕಳ್ಳಾಟ ಆಡ್ತಿದ್ದವ ಎರಡನೇ ಪತ್ನಿ ಬದುಕನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಮೊದಲ ಹೆಂಡತಿ ಜೊತೆ 1 ವರ್ಷ ಸಂಸಾರ ಮಾಡಿದ್ದ ಗಂಡ, ಎರಡನೇ ಹೆಂಡತಿಗೆ ಮಕ್ಕಳ ಕರುಣಿಸಿದ, ಹಳೆ ಹೆಂಡತಿ ಸಂಗ ಬೆಳೆಸಿದ. ಇವನೇ ನೋಡಿ ಇಬ್ಬರು ಹೆಂಡಿರ ಪೋಲಿ ಗಂಡ. ಈತನ ಹೆಸರು ಶಿವಕುಮಾರ್ ಅಂತ. ಮೈಸೂರು ತಾಲೂಕಿನ ಮಹಾದೇವಪುರ ಗ್ರಾಮದ ಶಿವಕುಮಾರ್ ಆಟೋ ಓಡಿಸಿಕೊಂಡು ಜೀವನ ನಡೆಸ್ತಾ ಇದ್ದಾನೆ. 2020ರಲ್ಲಿ ನಂಜನಗೂಡು ತಾಲೂಕಿನ ಲಾವಣ್ಯ ಎಂಬಾಕೆಯನ್ನ ಮದುವೆಯಾಗಿದ್ದ ಈತ. ಸಂಸಾರ ಮಾಡಿದ್ದು 1 ವರ್ಷ. ಗಂಡ ಹೆಂಡತಿ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ. ಸಂಸಾರ ಅನ್ನೋದು ವರ್ಷ ತುಂಬೋದ್ರೊಳಗೆ ಸೂತ್ರ ಕಿತ್ತ ಗಾಳಿ ಪಟದಂತಾಗಿತ್ತು. ಹೀಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ಲಾವಣ್ಯ ಶಿವಕುಮಾರ್ನಿಂದ ಡಿವೋರ್ಸ್ ಪಡೆದಿದ್ಲು. ಯಾವಾಗ ಮೊದಲ ಸಂಸಾರ ಛಿದ್ರವಾಯ್ತೋ ಮೈಸೂರಿನ ಹುಡುಗಿರೇ ಬೇಡ ಅಂತ ಹಾಸನದಲ್ಲಿ ಹೆಣ್ಣು ಹುಡುಕೋದಕ್ಕೆ ಶುರು ಮಾಡಿದ್ದ. ಲಾವಣ್ಯ ಹೋದ್ರೆ ಏನಂತೆ, ಶೋಭಾ ಸಿಕ್ಕಿದ್ದಾಳೆ ಅಂತ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ. ಮೊದಲೇ ಒಂದು ಮದುವೆಯಾಗಿತ್ತು, 1 ವರ್ಷಕ್ಕೆ ಡಿವೋರ್ಸ್ ಆಗಿತ್ತು ಅನ್ನೋದನ್ನೆಲ್ಲ ಗುಟ್ಟಾಗಿಟ್ಟಿದ್ದ. ಹೆಣ್ಣಿನ ಮನೆಯವರಿಗೆ ತನ್ನ ವಿಷಯವನ್ನ ಹೇಳದೆ 2022ರಲ್ಲಿ ಚೆನ್ನರಾಯಪಟ್ಟಣದ ಶೋಭಾ ಅನ್ನೋಳ ಜೊತೆ ಹಸೆಮಣೆ ಏರಿದ್ದಾನೆ. ಗುರು ಹಿರಿಯರೆಲ್ಲ ಮುಂದೆ ನಿಂತುಕೊಂಡು ಅದ್ಧೂರಿ ಮದುವೆ ಮಾಡಿದ್ರು. ಇಬ್ಬರ ದಾಂಪತ್ಯದ ಫಲವಾಗಿ ಒಂದು ಮುದ್ದಾದ ಗಂಡು ಮಗುವೂ ಹುಟ್ಟಿತ್ತು. ಇತ್ತೀಚೆಗೆ ಅದೇಗೆ ಲಿಂಕ್ ಬೆಳೆದಿತ್ತೋ ಗೊತ್ತಿಲ್ಲ. ಹಳೆ ಹೆಂಡತಿಯ ಸಂಗ ಶುರು ಮಾಡಿದ್ದವ ಎರಡನೇ ಹೆಂಡತಿಗೆ ಗೊತ್ತಾಗದಂತೆ ಕದ್ದು ಮುಚ್ಚಿ ಸಂಸಾರ ಮಾಡ್ತಿದ್ದನಂತೆ. ಶಿವಕುಮಾರ್ ಜೊತೆ ನನ್ನ ಸಂಸಾರ ಚೆನ್ನಾಗೇ ಇತ್ತು. ಅದಕ್ಕೆ 1 ವರ್ಷ ಆದಮೇಲೆ ಅವರಿಬ್ರು ಮತ್ತೆ ಕಾಂಟ್ಯಾಕ್ಟ್ ಆಗಿ ಅವ್ರ ಸಂಬಂಧ ಮುಂದುವರೆದಿದೆ. ನನಗೆ ಗೊತ್ತಾಗಿ ಒಂದು ದಿನ ನಾನು ಇಲ್ಲದೆ ಇರೋ ಟೈಮಲ್ಲಿ ಮನೆ ಕರ್ಕೊಬಂದಿದ್ದ ಅವನು. ಅವಾಗ ಗೊತ್ತಾದ್ಮೇಲೆ ಇಬ್ರು ಸೇರ್ಕೊಂಡು ನನ್ನನ್ನು ಕೊಲೆ ಮಾಡಕ್ಕಂತ ಬಂದಿದ್ರು. ಅವಾಗ ನಾನು ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸಿದ್ದೀನಿ ಸರ್, ಕಂಪ್ಲೇಂಟು ಕೊಟ್ಟಿದ್ದೀನಿ. 6 ತಿಂಗಳ ಹಿಂದೆ ಶೋಭಾಗೆ ಕರೆ ಮಾಡಿದ್ದ ಪೊಲೀಸರು, ನಿಮ್ಮ ಗಂಡನಿಗೆ ಈಗಾಗಲೇ ಮದುವೆಯಾಗಿತ್ತು, ಅವಳಿಗೆ ಡಿವೋರ್ಸ್ ಸಹ ಕೊಟ್ಟಿದ್ದ, ಆದ್ರೀಗ ಅದೇ ಹುಡುಗಿಯನ್ನ ಗರ್ಭಿಣಿ ಮಾಡಿದ್ದಾನೆ ಅಂತ ಹೇಳಿದ್ರಂತೆ. ಇದನ್ನ ಕೇಳಿದ ಶೋಭಾ ಕಂಗಾಲಾಗಿದ್ದಾಳೆ. ಯಾವಾಗ ಪತ್ನಿಗೆ ಶಿವಕುಮಾರನ ಕಳ್ಳಾಟ ಗೊತ್ತಾಯ್ತೋ, ಎಲ್ಲಿ ತನಗೆ ಕಂಟಕವಾಗುತ್ತೋ ಅಂತ ಡಿವೋರ್ಸ್ ಆಗಿದ್ದ ಮೊದಲ ಹೆಂಡತಿ ಜೊತೆಗೆ ಮತ್ತೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾನೆ. ಅಷ್ಟೇ ಅಲ್ಲ, ಮನೆಗೆ ಕರ್ಕೊಂಡು ಬಂದು ನೀವಿಬ್ರೂ ಇಲ್ಲೇ ಇರಬೇಕು ಅಂತ ಶೋಭಾಳಿಗೆ ಕಾಟ ಕೊಡ್ತಿದ್ದಾನಂತೆ. ಪ್ರಶ್ನೆ ಮಾಡಿದ್ರೆ ಇರೋದಾದ್ರೆ ಇರು, ಇಲ್ಲದಿದ್ರೆ ಮನೆ ಬಿಟ್ಟು ಹೊರ ಹೋಗುವಂತಾನೆ ಅಂತ ಶೋಭಾ ಆರೋಪ ಮಾಡ್ತಿದ್ದಾರೆ. ಈಗ 3 ತಿಂಗಳಿಂದೆ ನನಗೆ ಗೊತ್ತಾಗಿದ್ದು, ಅವಳು ಫೋನ್ ಮಾಡಿದಾಗ ಗೊತ್ತಾಗಿದ್ದು ಸರ್, ಅವಳಿಗೆ ಬೇರೆ ಮನೆ ಮಾಡಿಕೊಟ್ಟಿದ್ದಾನೆ, ಸಂಸಾರ ಮಾಡ್ತಾ ಇದ್ದಾನೆ ಅಂತ. ಅದಕ್ಕಾಗಿ ನಾನು ಮನೆ ಕರ್ಕೊಬಂದೆ ಸರ್. ಮನೆ ಕರ್ಕೊಬಂದಾಗ ಗೊತ್ತಾಗಿದ್ದು ಅವಳು ಇನ್ನೊಂದು ಮದುವೆ ಆಗಿ ಅವನನ್ನು ಬಿಟ್ಟು ಈಗ ಅವನಿಗೂ ಡಿವೋರ್ಸಿಗಂತ ಹಾಕಿದ್ದಾಳೆ ಅಂತ. ಈಗ ನನಗೆ ಮನೆ ಬಿಟ್ಟು ಹೋಗು ಅಂದ್ರೂ ಹೋಗ್ತಾ ಇಲ್ಲ ಸರ್. ನನಗೆ ಇಲ್ಲ, ಇವನು ಡಿವೋರ್ಸು ಕೊಡ್ತಿಲ್ಲ, ಇಲ್ಲ ಅವಳು ಮನೆ ಬಿಟ್ಟು ಹೋಗ್ತಾ ಇಲ್ಲ. ನನಗೆ ತುಂಬ ಕಷ್ಟ ಆಗ್ತಿದೆ, ಚಿತ್ರಹಿಂಸೆ ಕೊಡ್ತಿದ್ದಾರೆ. ನನಗೂ ನನ್ನ ಮಗನಿಗೂ ಅನ್ಯಾಯ ಆಗ್ತಿದೆ, ನ್ಯಾಯ ಕೊಡಿಸಿ ಸರ್. ದಿಕ್ಕು ಕಾಣದಂತಾದ ಹೆಣ್ಮಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಒಟ್ನಲ್ಲಿ ಇಬ್ಬಿಬ್ರು ಹೆಂಡತಿರ ಜೊತೆ ಸಂಸಾರ ಶುರು ಮಾಡಿರೋ ಗಂಡನಿಂದ ಸಂತ್ರಸ್ತೆಗೆ ನ್ಯಾಯ ಸಿಗುತ್ತಾ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.